ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗೆ ಉದ್ಯೋಗ ವಾರ್ತೆ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತಗಳು. ಈ ದಿನ 8/10/2025 KE ಅವರು ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಿರ್ತಾರೆ. ಏನಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ವಿವಿಧ ಇಲಾಖೆ ಸಂಸ್ಥೆ ಹಾಗೂ ನಿಗಮಗಳು ಅಂದರೆ 8 ಎಲ್ಲ ಒಟ್ಟಾರೆ ಇಲಾಖೆ ನಿಗಮಗಳು ಸೇರಿದರೆ ಒಟ್ಟು 8 ಇಲಾಖೆ ಅಥವಾ ನಿಗಮಗಳಲ್ಲಿ ಖಾಲಿ ಇರುವ ಒಂದು SDA FDA ಹುದ್ದೆಗಳನ್ನು ಭರ್ತಿ ಮಾಡೋ ಸಲುವಾಗಿ ಈ ಹಿಂದೆಯೇ ಅವರು 1/1/2025 ಒಂದು ನೋಟಿಫಿಕೇಷನ್ ಹೊರಡಿಸಿರ್ತಾರೆ. ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದೆ, SDA ಎಷ್ಟಿದೆ, ಒಂದು FDA ಎಷ್ಟಿದೆ ಅಂತ ಹೇಳಿ ಹಿಂದೆಯೇ ಪತ್ರಿಕೆ ಒಂದು ವಿಸ್ತೃತವಾದ ನೋಟಿಫಿಕೇಷನ್ ಹೊರಡಿಸಿರ್ತಾರೆ ಅವರು. ಅದಕ್ಕೆ ಸಂಬಂಧಪಟ್ಟಂತೆ ಆನ್ಲೈನ್ ಅಪ್ಲಿಕೇಶನ್ಸ್ಗೆ ನಾಳೆಯಿಂದ ಪ್ರಾರಂಭ ಆಗುತ್ತೆ ಅನ್ನೋದೊಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಇಷ್ಟು ದಿವಸ ಒಳ ಮೀಸಲಾತಿ ಇದ್ದಿದ್ದರಿಂದ ಆನ್ಲೈನ್ ಅರ್ಜಿ ಸಲ್ಲಿಕೆ ಆರಂಭ ಆಗಿರೋದಿಲ್ಲ, ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಆದ್ದರಿಂದ ಇಂದು ಒಂದು ಪ್ರಕಟಣೆ ಮೂಲಕ ಮಾಹಿತಿಯನ್ನು ತಿಳಿಸಿದ್ದಾರೆ KE ಪ್ರಾಧಿಕಾರದವರು. ನೀವೆಲ್ಲ ನೋಡ್ಬೋದು, ಆನ್ಲೈನ್ ಅರ್ಜಿ ಸಲ್ಲಿಸಲು ದಿನಾಂಕ 9/10/25 1/5/25 ಅವಕಾಶ ನೀಡಲಾಗಿದೆ ಅಂತ ಹೇಳಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ವಿಸ್ತೃತವಾದ ಪ್ರಕಟಣೆ ಇನ್ನೂ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಅಂತ ಪ್ರಕಟಣೆ ಹೇಳಿದ್ದಾರೆ, ಬಟ್ ಇನ್ನೂ ಅಪ್ಲೋಡ್ ಆಗಿಲ್ಲ. ಅಪ್ಲೋಡ್ ಇವತ್ತು ಮಾಡ್ತಾರೆ, ಸಂಜೆ ರಾತ್ರಿಯಲ್ಲಿ ಅಪ್ಲೋಡ್ ಮಾಡ್ತಾರೆ. ನಾಳೆಯಿಂದನೇ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಆರಂಭ ಆಗುತ್ತೆ. ಸೊ ಆದ್ದರಿಂದ ವಿದ್ಯಾರ್ಥಿಗಳು ತಡ ಮಾಡದೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭಿಸಬೇಕು. ಯಾರ್ಯಾರು ಮಾಹಿತಿ ತಿಳಿದಿರೋದಿಲ್ಲ ಅಂಥವ್ರಿಗೆ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ಸೊ ಇದರಲ್ಲಿ ಎಲ್ಲರಿಗೂ ಒಂದು ಡೌಟ್ ಬರುತ್ತೆ, ಏನಂದರೆ ಎಲ್ಲದಕ್ಕೂ ಒಂದೇ ಎಕ್ಸಾಮ್ ಮಾಡ್ತಾರಂತ. ಅದ್ರ ಬಗ್ಗೆನೂ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಒಂದೇ ಪಠ್ಯಕ್ರಮ ಇರುವಂಥ ಒಂದು ಹುದ್ದೆಗಳಿಗೆ ಒಂದೇ ಎಕ್ಸಾಮ್ಸ್ ಇರುತ್ತೆ ಅಂತಲೇ ಹೇಳಿದ್ದಾರೆ. ಒಂದೇ ಪಠ್ಯಕ್ರಮ ಇರಬೇಕು ಅಂಥದಕ್ಕೆ ಎಲ್ಲ ಇಲಾಖೆಗಳಿಗೂ ಸೇರಿ ಈ ಮುಂದೆ ಮಾಡಿದರು. ಫುಡ್ದು KFCC ಮತ್ತು ಲೇಬರ್ ಡಿಪಾರ್ಟ್ಮೆಂಟ್ MSIಯಲ್ಲಿ ಆ ಥರ ಹೋದ ವರ್ಷ ಅಕ್ಟೋಬರಲ್ಲಿ ಮಾಡಿದರು. ಸೇಮ್ ಅದೇ ರೀತಿ ಈ ಸತಿನೂ ಒಂದು ಕ್ರೋಢೀಕೃತ ಒಂದು ಪರೀಕ್ಷೆಯನ್ನು ಖಂಡಿತ ಮಾಡ್ತಾರೆ. ಒಂದೇ ಫೀಸ್ ಸ್ಟ್ರಕ್ಚರ್ ಇರುತ್ತೆ. ಒಂದೇ ಪಠ್ಯಕ್ರಮ ಇರೋವಂಥ ಒಂದು ಸಿಲೆಬಸ್ಗೆ ಅಂಥ ಹುದ್ದೆಗಳಿಗೆ SDA ಆಗಿರ್ಬೋದು FD ಆಗಿರ್ಬೋದು ಒಂದೇ ಎಕ್ಸಾಮ್ಸ್ನ ಮಾಡ್ತಾರೆ. ಅಥವಾ ಸ್ಪೆಸಿಫಿಕೇಷನ್ಸ್ ಇರುತ್ತೆ. ಒಂದು ಸಪ್ರೇಟ್ ಅಥವಾ ಒಂದು ಯಾವುದೋ ಟೆಕ್ನಿಕಲ್ ಹುದ್ದೆ ಇದ್ದರೆ ಅಂಥವ್ರಿಗೆ ಸಪ್ರೇಟಾಗಿ ವಿದ್ಯಾರ್ಥಿಗಳು ಫೀಸ್ ಕಟ್ಟಬೇಕಾಗಿ ಬರುತ್ತೆ. ಸೊ ಇನ್ನು ಫೀಸ್ ಸ್ಟ್ರಕ್ಚರ್ಸು ಅದೆಲ್ಲನೂ ಒಂದು ವಿಸ್ತೃತ ನೋಟಿಫಿಕೇಷನ್ನ ಬಿಡಬೇಕು. ಇನ್ನು ಅವರು ಅಪ್ಲೋಡ್ ಮಾಡಬೇಕು ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತಾರೆ. ಇವತ್ತು ಅಂತ ಸ್ವಲ್ಪ ಲೇಟ್ ಆಗ್ಬೋದು, ಇವತ್ತು ನಾಳೆ ಬೆಳಿಗ್ಗೆ ಅಪ್ಲೋಡ್ ಆಗುತ್ತೆ ಅದು. ಸೊ ಅದು ನೆಗೆಟಿವ್ ಮಾರ್ಕಿಂಗ್ ಇರೋದು ಕೂಡ ಉಲ್ಲೇಖ ಮಾಡಿದ್ದಾರೆ KE ಅವರು. ಈ ಸತಿ ನೋಡ್ಬೋದು, KPCLಲ್ಲಿ ನೆಗೆಟಿವ್ ಮಾರ್ಕಿಂಗ್ ಉಲ್ಲೇಖ ಆಗಿಲ್ಲ ಅನ್ನೋ ಕಾರಣ ಹೋದ ಸತಿ ನಡೆದಂಥ ಎಕ್ಸಾಮು ಫೆಬ್ರವರಿ 18 ನಡೆದಿದ್ದು 2024 ಮತ್ತೆ ಎಕ್ಸಾಮ್ ಮಾಡ್ತಾಯಿದ್ದಾರೆ. ಬರೀ ಒಂದೇ ಒಂದು ರೀಸನ್ ಏನಂದರೆ ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ಉಲ್ಲೇಖ ಇಲ್ಲದೆ ಇರೋವಂಥದ್ದು. ಈ ಸತಿ ಸ್ಪಷ್ಟವಾಗಿ ಉಲ್ಲೇಖ ಕೂಡ ಆಗಿದೆ. ಸೊ ಆದ್ದರಿಂದ ಯಾರೆಲ್ಲ ವಿದ್ಯಾರ್ಥಿಗಳು ಎಕ್ಸಾಮ್ ಪ್ರಿಪೇರ್ ಆಗ್ತಾಯಿದ್ದಾರೆ, ಇನ್ನೂ ಚೆನ್ನಾಗಿ ಸ್ಟಾರ್ಟ್ ಮಾಡಿ ಪ್ರಿಪ್ರೇಷನ್ಸು. ಖಂಡಿತ KE ಅವರು ನೀವು ನೋಡ್ತಾ ಇದ್ದರೆ ಎಕ್ಸಾಮ್ಸ್ನ ಭಾಳ ಬೇಗ ಕಂಡಕ್ಟ್ ಮಾಡ್ತಾರೆ. ಮೆರಿಟ್ ಲಿಸ್ಟ್ನು ಭಾಳ ಬೇಗ ಸಂಬಂಧಪಟ್ಟ ಇಲಾಖೆ ಅಥವಾ ನಿಗಮಕ್ಕೆ ಕೊಡ್ತಾ ಇದ್ದಾರೆ. ಆ ಇಲಾಖೆ ಅಥವಾ ನಿಗಮದಲ್ಲಿ ತಡ ಆಗ್ತಾಯಿದೆ. ಏನು ಪ್ರಾವಿಷನಲ್ ಲಿಸ್ಟ್ ಕರೆಯೋದಾಗಲಿ ಅಥವಾ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೆಯೋದಾಗಲಿ, ಇವಾಗ ಮೊದಲೆಲ್ಲ KPSC ಅವರೇ ಮಾಡೋರು, KE ಅವರೇ ಮಾಡೋರು. ಇತ್ತೀಚಿನ ದಿನಗಳಲ್ಲಿ ಈ ವಿಲೇಜ್ ಅಕೌಂಟೆಂಟ್ಸ್ ಆಗಿರ್ಬೋದು, ಮುಂಚೆ ನಡೆದಂಥ KFCC ಅಥವಾ ಲೇಬರ್ ಡಿಪಾರ್ಟ್ಮೆಂಟ್ ಎಕ್ಸಾಮ್ಸ್ ಆಗಿರ್ಬೋದು, ಇವರು ಎಕ್ಸಾಮ್ ಕಂಡಕ್ಟ್ ಮಾಡಿ ಮಾರ್ಕ್ಸ್ ಲಿಸ್ಟ್ನ ಫೈನಲ್ ಮಾಡಿ ಇವರು ಸಂಬಂಧಪಟ್ಟ ಇಲಾಖೆಗಳಿಗೆ ಕೊಟ್ಬಿಡ್ತಾ ಇದ್ದಾರೆ. ಸೊ ಆ ಇಲಾಖೆ ಅವರೇ ಪ್ರಾವಿಷನಲ್ ಲಿಸ್ಟ್ ಆಗಿರ್ಬೋದು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರ್ಬೋದು, ಅವರೇ ಮುಂದಿನ ನೇಮಕಾತಿ ಪ್ರಕ್ರಿಯೆಯನ್ನು ಮಾಡ್ತಾ ಇರೋದು. ಅವರು ಅಲ್ಲಿ ತಡ ಆಗ್ತಾಯಿದೆ. ಬಟ್ KE ಅವರು ತುಂಬ ಬೇಗನೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ನೀಟಾಗಿ ಮೆರಿಟ್ ಲಿಸ್ಟ್ನೆಲ್ಲ ಕೊಡ್ತಾ ಇದ್ದಾರೆ. ಸೊ ಆದ್ದರಿಂದ ಎಕ್ಸಾಮ್ ಡೇಟು ಎಲ್ಲನೂ ನಂತರ ತಿಳಿಸ್ತೀರಿ ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರು KE ಅಫಿಷಿಯಲ್ ಒಂದು ಟ್ವಿಟರ್ ಅಕೌಂಟ್ನ ಯಾರ್ಯಾರು ಫಾಲೋ ಮಾಡ್ತಾ ಇದ್ದೀರಾ ಅದರಲ್ಲೂ ಕೂಡ ಈ ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ ಅವರು ಬೆಳಗ್ಗೆನೇ. ಅದನ್ನು ಕೂಡ ತಾವು ನೋಡ್ಬೋದು ಟ್ವಿಟರ್ ಅಕೌಂಟಲ್ಲಿ, KE ಅಧಿಕೃತ ಒಂದು ಟ್ವಿಟರ್ ಅಕೌಂಟಲ್ಲಿ ಕೂಡ ಅವರು ಹೇಳಿದ್ದಾರೆ. ಸೊ ಯಾರೆಲ್ಲ ಇದರಲ್ಲಿ ಯಾವ್ಯಾವ ಇಲಾಖೆಗಳು ಅಥವಾ ನಿಗಮಗಳು ಅಂತ ನೋಡಿದ್ರೆ BDA ನಿಮಗೆಲ್ಲ ಗೊತ್ತು. ಆ್ಯಕ್ಚುಲಿ ಒಂದು ವರ್ಷದಿಂದನೇ GTTC ಅದು BDAಗೆ
ಕಾಲ್ಫರ್ ಮಾಡಿದ್ರು, ಈ ಒಳ ಮೀಸಲಾತಿಯಿಂದ ತಡೆ ಹಿಡ್ದಿದ್ರು. ಸೊ ಬಿ ಡಿ ಎ ಆಬ್ವಿಯಸ್ಲಿ ಫಸ್ಟಲ್ಲಿದೆ. ಒಂದು ವರ್ಷ ಮುಂಚೆನೇ ಅವರು ಮಾಹಿತಿ ಕೊಟ್ಟಿದ್ರು ಕೆ ಇ ಅವರು. ಕೆ ಇ ಅಫಿಷಿಯಲ್ ವೆಬ್ಸೈಟಲ್ಲಿ ಕೂಡ ಅಪ್ಲೋಡ್ ಆಗಿತ್ತು ಅದು. ಮತ್ತು ಅದು ಅದರ ಸೊ ಬಿ ಡಿ ಎದು ಫಸ್ಟ್ ಕಾಲ್ಫರ್ ಆಗ್ತಾಯಿದೆ. 14 SDA ಹುದ್ದೆಗಳು, 4 FDA ಹುದ್ದೆಗಳಿದ್ದಾವೆ ಅದರಲ್ಲಿ. ಮತ್ತು ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ನಲ್ಲಿ ಕೂಡ ಖಾಲಿ ಇರುವಂಥದ್ದು. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಕರ್ನಾಟಕ ಕಲ್ಯಾಣ ರಸ್ತೆ ಸಾರಿಗೆ ನಿಗಮ, ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ಕೃಷಿ ಮಾರಾಟ ಇಲಾಖೆ APMC, ತಾಂತ್ರಿಕ ಶಿಕ್ಷಣ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ. ಸೊ ಈ ಎಲ್ಲ ಇಲಾಖೆ ಮತ್ತು ನಿಗಮಗಳು ಒಟ್ಟು 8 ಇಲಾಖೆ ಅಥವಾ ಸಂಸ್ಥೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಭರ್ತಿ ಮಾಡ್ಕೊತಾ ಇದ್ದಾರೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಯಾರೆಲ್ಲ ಯೂಟ್ಯೂಬ್ ಚಾನಲ್ಗೆ ಉದ್ಯೋಗ ವಾರ್ತೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ತಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ, ಯಾರಿಗೆಲ್ಲ ಈ ಮಾಹಿತಿ ತಿಳಿದಿರಲ್ಲ ದಯವಿಟ್ಟು ಎಲ್ಲರಿಗೂ ಮಾಹಿತಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಕ್ತಾಯ ಮಾಡ್ತೇನೆ. ಧನ್ಯವಾದಗಳು.